ಓಂ ಶಾಂತಿ. ಮುರುಳಿಯ ದಿನಾಂಕ 17/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ವಿನಾಶಿ ಶರೀರದೊಂದಿಗೆ ಪ್ರೀತಿಯನ್ನ ಇಟ್ಟುಕೊಳ್ಳದೆ ಅವಿನಾಶಿ ತಂದೆಯೊಂದಿಗೆ ಪ್ರೀತಿಯನ್ನು ಇಟ್ಟುಕೊಂಡಾಗ ಅಳುವುದರಿಂದ ಬಿಡುಗಡೆಯಾಗುವಿರಿ. ಪ್ರಶ್ನೆ: ಅನ್ರೈಟಿಯಸ್ ಪ್ಯಾರ್, ಅಸತ್ಯವಾದಂತಹ ಪ್ರೀತಿ ಯಾವುದು ಮತ್ತು ಅದರ ಪರಿಣಾಮ ಏನಾಗುತ್ತದೆ? ಬಾಬಾ ತಿಳಿಸ್ಕೊಡ್ತಾರೆ, ವಿನಾಶಿ ಶರೀರದಲ್ಲಿ ಮೋಹವನ್ನ ಇಡುವುದೇ ಅಸತ್ಯವಾದ ಪ್ರೀತಿಯಾಗಿದೆ. ಯಾವುದು ವಿನಾಶಿ ವಸ್ತುವಿನಲ್ಲಿ ಮೋಹವನ್ನ ಇಡ್ತೀರಿ, ಯಾರು ವಿನಾಶಿ ವಸ್ತುವಿನಲ್ಲಿ ಮೋಹವನ್ನ ಇಡುತ್ತಾರೆ ಅವರು ಅಳುತ್ತಾರೆ. ದೇಹಾಭಿಮಾನದ ಕಾರಣ ಅಳು ಬರುತ್ತದೆ. ಸತ್ಯಯುಗದಲ್ಲಿ ಎಲ್ಲರೂ ಆತ್ಮ ಅಭಿಮಾನಿಗಳಾಗಿರುತ್ತಾರೆ. ಆದ್ದರಿಂದ ಅಳುವಂತಹ ಮಾತು ಇರುವುದಿಲ್ಲ. ಯಾರು ಅಳುತ್ತಾರೆ ಅವರು ಕಳೆದುಕೊಳ್ಳುತ್ತಾರೆ. ಅವಿನಾಶಿ ತಂದೆಯ ಅವಿನಾಶಿ ಮಕ್ಕಳು, ಅವರಿಗೆ ಈಗ ಶಿಕ್ಷಣ ಸಿಗುತ್ತಾ ಇದೆ. ದೇಹಿ ಅಭಿಮಾನಿಗಳು ಆದಾಗ ಅಳುವಿನಿಂದ ಮುಕ್ತರಾಗಿ ಬಿಡುವಿರಿ. ಓಂ ಶಾಂತಿ. ಇಲ್ಲಿ ಈಗ ನೀವು ಮಕ್ಕಳಿಗೇನೆ ಗೊತ್ತಿದೆ, ಆತ್ಮ ಅವಿನಾಶಿಯಾಗಿದೆ, ತಂದೆ ಕೂಡ ಅವಿನಾಶಿ ಆಗಿದ್ದಾರೆ. ಅಂದಾಗ ಪ್ರೀತಿ ಯಾರಿಗೆ ಮಾಡಬೇಕಾಗಿದೆ? ಅವಿನಾಶಿ ಆತ್ಮನನ್ನ ಪ್ರೀತಿ ಮಾಡಬೇಕು. ಅವಿನಾಶಿಯನ್ನ ಪ್ರೀತಿ ಮಾಡಬೇಕಾಗಿದೆ. ವಿನಾಶಿ ಶರೀರವನ್ನ ಪ್ರೀತಿ ಮಾಡಬಾರ್ದು. ಇಡೀ ಜಗತ್ತು ವಿನಾಶ ಆಗತ್ತೆ, ಪ್ರತಿಯೊಂದು ವಸ್ತುಗಳು ವಿನಾಶ ಆಗತ್ತೆ, ಈ ಶರೀರವು ವಿನಾಶವಾಗತ್ತೆ. ಆತ್ಮ ಅವಿನಾಶಿ. ಆತ್ಮದ ಪ್ರೀತಿ ಅವಿನಾಶಿಯಾಗಿರತ್ತೆ. ಆತ್ಮ ಎಂದು ಸಾಯೋದಿಲ್ಲ. ಅದಕ್ಕೆ ಹೇಳಲಾಗುತ್ತದೆ ರೈಟಿಯಸ್. ಬಾಬಾ ಹೇಳ್ತಾರೆ, ನೀವು ಅನ್ರೈಟಿಯಸ್ ಆಗಿರುವಿರಿ. ವಾಸ್ತವದಲ್ಲಿ ಅವಿನಾಶಿ. ಅವಿನಾಶಿಯ ಜೊತೆಗೆ ಪ್ರೀತಿಯನ್ನ ಜೋಡಿಸಬೇಕಾಗಿದೆ. ನಿಮ್ಮದು ಪ್ರೀತಿ ವಿನಾಶಿ ಶರೀರದ ಜೊತೆಗೆ ಆಗಿದೆ. ಆದ್ದರಿಂದ ಅಳು ಬರುತ್ತದೆ. ಅವಿನಾಶಿಯ ಜೊತೆ, ತಂದೆಯ ಜೊತೆ ಪ್ರೀತಿಯನ್ನ ಇಡಬೇಕಾಗಿದೆ. ವಿನಾಶದ ಜೊತೆ ಪ್ರೀತಿಯನ್ನ ಇಡೋದ್ರಿಂದ ಅಳು ಬರುತ್ತೆ. ಈಗ ನೀವು ತಮ್ಮನ್ನ ಅವಿನಾಶಿ ಆತ್ಮ ಎಂದು ತಿಳಿದಾಗಲೂ ಅಳುವ ಮಾತು ಬರೋದಿಲ್ಲ. ಏಕೆಂದರೆ ಆತ್ಮ ಅಭಿಮಾನಿ ಆಗಿದ್ದೀರಿ. ಅಂದಾಗ ತಂದೆ ಈಗ ನೀವು ಮಕ್ಕಳಿಗೆ ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾ ಇದ್ದಾರೆ. ದೇಹಾಭಿಮಾನದಲ್ಲಿ ಬರೋದ್ರಿಂದ ಅಳು ಬರುತ್ತೆ. ವಿನಾಶಿ ಶರೀರದ ಹಿಂದೆ ಅಳು ಬರುತ್ತೆ. ತಿಳ್ಕೊಳ್ಳಾಗತ್ತೆ ಆತ್ಮ ಸಾಯುವುದಿಲ್ಲ. ತಂದೆ ಹೇಳ್ತಾರೆ, ತಮ್ಮನ್ನ ಆತ್ಮ ಎಂದು ತಿಳಿದುಕೊಳ್ಳಿ. ನೀವು ಅವಿನಾಶಿ ತಂದೆಯ ಮಕ್ಕಳು, ಅವಿನಾಶಿ ಆತ್ಮ ಆಗಿರುವಿರಿ. ನೀವು ಅಳುವಂತ ಅವಶ್ಯಕತೆ ಇಲ್ಲ. ಆತ್ಮ ಒಂದು ಶರೀರವನ್ನ ಬಿಡುತ್ತದೆ, ಮತ್ತೊಂದರಲ್ಲಿ ಹೋಗಿ ಪಾರ್ಟ್ ಅನ್ನ ಮಾಡುತ್ತದೆ. ಇದು ಆಟ ಆಗಿದೆ. ನೀವು ಶರೀರದಲ್ಲಿ ಮಮತ್ವವನ್ನ ಏಕೆ ಇಡ್ತೀರಿ? ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳಿಂದ ಬುದ್ಧಿಯೋಗವನ್ನ ಕಟ್ ಮಾಡ್ಕೊಳ್ಳಿ. ತಮ್ಮನ್ನ ಅವಿನಾಶಿ ಆತ್ಮ ಎಂದು ತಿಳಿಯಿರಿ. ಆತ್ಮ ಎಂದೂ ಕೂಡ ಸಾಯೋದಿಲ್ಲ. ಗಾಯನವಾಳ್ನ ಮಾಡಲಾಗತ್ತೆ. ಯಾರು ಅಳುತ್ತಾರೋ ಅವರು ಕಳೆದುಕೊಳ್ಳುತ್ತಾರೆ. ಆತ್ಮ ಅಭಿಮಾನಿ ಆಗೋದ್ರಿಂದಲೇ ಯೋಗ್ಯರು ಆಗಿಬಿಡುವಿರಿ. ಬಾಬಾ ಹೇಳ್ತಾರೆ, ತಂದೆ ಬಂದು ದೇಹ ಅಭಿಮಾನದಿಂದ ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾ ಇದ್ದಾರೆ. ಹೇಳ್ತಾರೆ, ನೀವು ಹೇಗೆ ಮರ್ತು ಬಿಟ್ಟಿದ್ದೀರಿ? ಜನ್ಮ ಜನ್ಮಾಂತರ ನೀವು ಅಳ್ತಾನೆ ಬಂದಿದ್ದೀರಿ. ಈಗ ಪುನಃ ನಿಮ್ಮನ್ನ ಆತ್ಮ ಅಭಿಮಾನಿಯನ್ನಾಗಿ ಮಾಡುವ ಶಿಕ್ಷಣ ನಿಮ್ಮ ಮಕ್ಕಳಿಗೆ ತಂದೆಯಿಂದ ಸಿಗ್ತಾ ಇದೆ. ಅಂದಾಗ ನೀವು ಮಕ್ಕಳು ಎಂದೂ ಕೂಡ ಅಳಬಾರ್ದಾಗಿದೆ. ಇದಾಗಿದೆ ಅಳುವಂತ ಜಗತ್ತು. ಅದು ಖುಷಿಯ ಜಗತ್ತಾಗಿದೆ. ದುಃಖದ ಜಗತ್ತು ಸ್ವರ್ಗ ಸುಖದ ಜಗತ್ತಾಗಿದೆ. ತಂದೆ ಬಹಳ ಚೆನ್ನಾದ ರೀತಿಯಲ್ಲಿ ನಮಗೆ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಅವಿನಾಶಿ ತಂದೆ ಅವಿನಾಶಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಅವರು ದೇಹಾಭಿಮಾನದಲ್ಲಿ ಇದ್ದಾಗ ದೇಹವನ್ನ ನೋಡಿ ಅವರು ಶಿಕ್ಷಣವನ್ನ ಕೊಡ್ತಾರೆ. ದೇಹದ ನೆನಪು ಬರೋದ್ರಿಂದ ಅಳು ಬರುತ್ತೆ.
ನೋಡ್ಲಾಗತ್ತೆ, ಶರೀರ ಖತಮ್ ಆಗತ್ತೆ. ನಂತರ ಅವರ ನೆನಪು ಮಾಡೋದ್ರಿಂದ ಏನ್ ಲಾಭ? ಮಣ್ಣನ್ನ ನೆನಪು ಮಾಡಿದ್ರೆ ಏನ್ ಸಿಗತ್ತೆ? ಅವಿನಾಶಿ ವಸ್ತು ಹೋಗಿ ಇನ್ನೊಂದು ಶರೀರವನ್ನ ಆತ್ಮ ಪಡ್ಕೊಳ್ಳತ್ತೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಯಾವುದೆಲ್ಲ ಒಳ್ಳೆಯ ಕರ್ಮವನ್ನ ಮಾಡ್ತೀರಿ, ನಂತರ ಶರೀರವೂ ಕೂಡ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಶರೀರವೇ ಪ್ರಾಪ್ತಿಯಾಗತ್ತೆ. ಯಾವುದೇ ಕೆಟ್ಟ ರೋಗಿ ಶರೀರ ಸಿಗತ್ತೆ ಅಂದ್ರೆ ಅದೆಲ್ಲವೂ ಕೂಡ ಕರ್ಮಗಳ ಅನುಸಾರವಾಗಿ ಹಳೆಯ ಶರೀರ ಸಿಗತ್ತೆ. ಈ ರೀತಿಯಾಗಿ ಎಲ್ಲ ಒಳ್ಳೆಯ ಕರ್ಮ ಮಾಡಿದ್ರೆ ಅವರು ಮೇಲೆ ಹೋಗುತ್ತಾರೆ ಅಂತ ಹೇಳಿ ಅಲ್ಲ, ಯಾರೂ ಕೂಡ ಮೇಲೆ ಪರಮಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ. ಒಳ್ಳೆಯ ಕರ್ಮವನ್ನ ಮಾಡಿದ್ರೆ ಒಳ್ಳೆಯವರು ಅಂತ ಹೇಳಲಾಗತ್ತೆ. ಜನ್ಮನೂ ಕೂಡ ಒಳ್ಳೆಯದೇ ಸಿಗತ್ತೆ. ನಂತರ ಕೆಳಗಡೆ ಬರಲೇಬೇಕಾಗತ್ತೆ. ನೀವು ತಿಳ್ಕೊಂಡಿದ್ದೀರಿ ನಾವು ಏರುವ ಕಲೆಯಲ್ಲಿ ಹೇಗೆ ಹೋಗ್ತೇವೆ. ಬಲೆ ಒಳ್ಳೆಯ ಕರ್ಮಗಳಿಂದ ಕೆಲವರು ಮಹಾತ್ಮರು ಆಗುತ್ತಾರೆ. ನಂತರ ಕಲೆಗಳಂತೂ ಕಡಿಮೆಯಾಗ್ತಾ ಹೋಗತ್ತೆ. ತಂದೆ ಹೇಳ್ತಾರೆ, ನಂತರ ಈಶ್ವರನನ್ನ ನೆನಪು ಮಾಡ್ತಾರೆ, ಒಳ್ಳೆಯ ಕರ್ಮವನ್ನ ಮಾಡ್ತಾರೆ, ಅವರಿಗೆ ಅಲ್ಪಕಾಲದ ಕ್ಷಣಭಂಗೂರ ಸುಖವನ್ನು ಸಿಗತ್ತೆ. ನಂತರ ಮೆಟ್ಲು ಏಣಿಯನ್ನ ಕೆಳಗಿಳಿಲೇಬೇಕಾಗತ್ತೆ. ಹೆಸರಂತೂ ಬಹಳ ಚೆನ್ನಾಗಿದೆ. ಇಲ್ಲಿಯಂತೂ ಮನುಷ್ಯರು ಒಳ್ಳೆಯ ಕೆಟ್ಟ ಕರ್ಮಗಳ ಬಗ್ಗೆ ಏನೂ ತಿಳ್ಕೊಂಡೇ ಇಲ್ಲ. ರಿದ್ದಿ ಸಿದ್ಧಿ ಉಳ್ಳಂತವರಿಗೆ ಎಷ್ಟೊಂದು ಮಾನ್ಯತೆ ಕೊಡ್ತಾರೆ. ಅವರ ಹಿಂದೆ ಮನುಷ್ಯರು ಎಷ್ಟೊಂದು ತಲೆ ಕೆಡಿಸ್ಕೊಳ್ತಾರೆ. ಎಲ್ಲವೂ ಕೂಡ ಇದು ಅಜ್ಞಾನ. ತಿಳ್ಕೊಳ್ಬೇಕಾಗಿದೆ. ಕೆಲವರು ಇನ್ಡೈರೆಕ್ಟ್ ಆಗಿ ದಾನ ಪುಣ್ಯವನ್ನ ಮಾಡ್ತಾರೆ, ಧರ್ಮಶಾಲೆ ಆಸ್ಪತ್ರೆಯನ್ನ ಕಟ್ಟುತ್ತಾರೆ. ಇನ್ನೊಂದು ಜನ್ಮದಲ್ಲಿ ಅವರಿಗೆ ಅದಕ್ಕೆ ರಿಟರ್ನ್ ಆಗಿ ಅವಶ್ಯ ಸಿಗತ್ತೆ. ತಂದೆಯನ್ನ ನೆನಪು ಮಾಡಬೇಕು, ಬಲೆ ನಿಂದನೆಗಳೂ ಸಿಗತ್ತೆ. ಬಾಯಿಯಿಂದ ಭಗವಂತನ ಹೆಸರನ್ನೂ ಹೇಳುತ್ತಾರೆ. ಬಾಕಿ ತಿಳಿಯದೇ ಇರುವ ಕಾರಣ ಏನೂ ತಿಳ್ಕೊಂಡೇ ಇಲ್ಲ. ತಂದೆ ಭಗವಂತನನ್ನ ನೆನಪು ಮಾಡಿ ರುದ್ರ ಪೂಜೆಯನ್ನ ಮಾಡ್ತಾರೆ. ರುದ್ರನಿಗೆ ಭಗವಾನ್ ಅಂತ ಹೇಳಿ ತಿಳ್ಕೊಳ್ಳುತ್ತಾರೆ. ರುದ್ರ ಯಜ್ಞವನ್ನ ರಚನೆ ಮಾಡ್ತಾರೆ. ಬಾಬಾ ತಿಳಿಸ್ತಾರೆ, ಶಿವ ಅಥವಾ ರುದ್ರನ ಪೂಜೆಯನ್ನ ಮಾಡ್ತಾರೆ. ತಂದೆ ಹೇಳ್ತಾರೆ, ನನ್ನ ಪೂಜೆಯನ್ನ ಮಾಡ್ತೀರಿ, ಆದರೆ ತಿಳುವಳಿಕೆ ಇಲ್ಲದವರಾಗಿರೋದ್ರಿಂದ ಏನೆಲ್ಲ ಆಗಿಬಿಟ್ಟಿದೆ, ಏನೆಲ್ಲ ಕರ್ಮವನ್ನ ಮಾಡ್ತಾ ಬಂದಿದ್ದೀರಿ. ಎಷ್ಟು ಮನುಷ್ಯರು ತಮಗೆ ತಾವು ಗುರುಗಳು ಅಂತ ಕರ್ಕೊಳ್ತಾರೆ. ವೃಕ್ಷದಲ್ಲಿ ಹೊಸ ಹೊಸ ಎಲೆ ಕೊಂಬೆಗಳು ಎಲ್ಲವೂ ಬರುತ್ತೆ. ಇದು ಎಂಥ ಶೋಭನೀಕವಾಗಿದೆ. ಸತೋಗುಣಿ ಆಗಿರುವ ಕಾರಣ ಅವರದ್ದು ಮಹಿಮೆ ಮಾಡಲಾಗತ್ತೆ. ಬಾಬಾ ಹೇಳುತ್ತಾರೆ, ಈ ಒಂದು ಜಗತ್ತು ವಿನಾಶಿ ವಸ್ತುಗಳೊಂದಿಗೆ ಪ್ರೀತಿ ಇಡುವಂತದ್ದಾಗಿದೆ. ಕೆಲವರು ಬಹಳಷ್ಟು ಪ್ರೀತಿಯನ್ನ ಇಡುತ್ತಾರೆ, ಕೆಲವರು ಮೋಹದಲ್ಲಿ ಹೇಗೆ ಹುಚ್ಚರಾಗಿ ಬಿಡುತ್ತಾರೆ. ಬಹಳ ದೊಡ್ಡ ದೊಡ್ಡ ಸೇಠ್ ಜನರು ಕೂಡ ಮೋಹವಶ ಆಗಿ ಹುಚ್ಚರಾಗಿ ಬಿಡುತ್ತಾರೆ. ಮಾತೆಯರು ಜ್ಞಾನ ಇಲ್ಲದೆ ಇರುವ ಕಾರಣ ವಿನಾಶಿ ಶರದ ಹಿಂದೆ ವಿಧವೆಯರಾಗಿ ಎಷ್ಟೊಂದು ಅಳುತ್ತಾರೆ, ಅವರನ್ನು ನೆನಪು ಮಾಡ್ತಾ ಇರ್ತಾರೆ. ಈಗ ನೀವು ತಮ್ಮನ್ನ ಆತ್ಮ ಎಂದು ತಿಳಿದು ಬೇರೆಯವರನ್ನು ಆತ್ಮ ಎಂದು ನೋಡಬೇಕು. ಆಗ ಸ್ವಲ್ಪವೂ ದುಃಖ ಉಂಟಾಗೋದೇ ಇಲ್ಲ. ಬಾಬಾ ಕಲಿಸುವ ಶಿಕ್ಷಣವೇ ಸೋರ್ಸ್ ಆಫ್ ಇನ್ಕಮ್ ಆಗಿದೆ. ಈ ಒಂದು ಶಿಕ್ಷಣದಿಂದ ಏಮ್ ಆಬ್ಜೆಕ್ಟ್ ಕೂಡ ನಮಗೆ ಗೊತ್ತಾಗತ್ತೆ. ಆದರೆ ಅದಂತೂ ಒಂದು ಜನ್ಮಕ್ಕಾಗಿ ಆಗಿದೆ. ಸರ್ಕಾರದವರಿಂದ ಅವರಿಗೆ ಸಂಬಳ ಸಿಗತ್ತೆ. ಚೆನ್ನಾಗಿ ಓದಿ ಉದ್ಯೋಗ ವ್ಯವಹಾರವನ್ನ ಮಾಡ್ತಾರೆ. ಅದಕ್ಕೆ ತಕ್ಕ ಹಾಗೆ ಅವರಿಗೆ ಸಂಪಾದನೆ ಆಗತ್ತೆ. ಇಲ್ಲಿಯಂತೂ ನಂತರ ಒಂದು ಮಾತನ್ನ ಹೇಳಲಾಗ್ತದೆ, ನೀವು ಅವಿನಾಶಿ ಜ್ಞಾನ ರತ್ನಗಳಿಂದ ಜೋಳಿಗೆಯನ್ನ ಹೇಗೆ ತುಂಬಿಕೊಳ್ಳುತ್ತೀರಿ? ಆತ್ಮ ತಿಳ್ಕೊಳ್ಳುತ್ತೆ, ಬಾಬಾ ನಮಗೆ ಅವಿನಾಶಿ ಜ್ಞಾನ ಖಜಾನೆಯನ್ನ ಕೊಡ್ತಾ ಇದ್ದಾರೆ. ತಂದೆ ಓದಿಸ್ತಾ ಇದ್ದಾರೆ, ಅವಶ್ಯವಾಗಿ ಭಗವಾನ್ ಭಗವತಿಯನ್ನಾಗಿ ಮಾಡ್ತಾರೆ. ಆದ್ರೆ ವಾಸ್ತವದಲ್ಲಿ ಈ ಲಕ್ಷ್ಮೀ ನಾರಾಯಣರನ್ನ ಭಗವಾನ್ ಭಗವತಿ ಅಂತ ಹೇಳೋದು ಕೂಡ ತಪ್ಪಾಗಿದೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಯಾವಾಗ ನಾವು ದೇಹ ಅಭಿಮಾನಿಗಳು ಆಗಿಬಿಡುತ್ತೇವೆ, ನಮ್ಮ ಬುದ್ಧಿ ಎಷ್ಟೊಂದು ಡಿಗ್ರೇಡ್ ಆಗಿಬಿಡತ್ತೆ. ಪ್ರಾಣಿಗಳ ಬುದ್ಧಿಯ ರೂಪದಲ್ಲಿ ಆಗಿಬಿಡತ್ತೆ. ಪ್ರಾಣಿಗಳ ಸೇವೆನೂ ಬಹಳ ಒಳ್ಳೇದು ಮಾಡ್ತಾರೆ, ಮನುಷ್ಯರದಂತೂ ಏನೂ ಮಾಡೋದೇ ಇಲ್ಲ. ಈ ಒಂದು ರೇಸಿನ ಕುದುರೆಗೆ ಎಷ್ಟೊಂದು ಸಂಭಾಲನೆ ಮಾಡ್ತಾರೆ, ಇಲ್ಲಿ ಮನುಷ್ಯರನ್ನ ನೋಡ್ಕೊಳ್ಳೋದೇ ಇಲ್ಲ. ನೋಡಿ ಎಂಥ ಪರಿಸ್ಥಿತಿಯಾಗಿದೆ. ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಆದ್ರೆ ಮನುಷ್ಯರಿಗೆ ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ. ಒಂದು ನಾಯಿಯನ್ನ ಎಷ್ಟು ಪ್ರೀತಿಯಿಂದ ಸಂಭಾಲನೆ ಮಾಡ್ತಾರೆ, ಜೊತೆಯಲ್ಲಿ ಅದನ್ನ ಮಲಗಿಸ್ಕೊಳ್ತಾರೆ, ಎಲ್ಲ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ನೋಡಿ ಜಗತ್ತಿನ ಕತೆ ಏನಾಗಿ ಬಿಟ್ಟಿದೆ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಂತೂ ಈ ರೀತಿಯಂಥದ್ದು ಯಾವುದೇ ಅಲ್ಲಿ ಉದ್ಯೋಗ ಮಾಡೋದಿಲ್ಲ. ಬಾಬಾ ತಿಳಿಸ್ತಾರೆ, ಮಕ್ಕಳೇ, ಈಗ ನೀವು ಮಾಯಾ ರಾವಣನಿಂದ ಅನ್ರೈಟಿಯಸ್ ಆಗ್ಬಿಟ್ಟಿದ್ದೀರಿ.
ಅನ್ರೈಟಿಯಸ್ ರಾಜ್ಯ ಇದಾಗಿದೆ. ಮನುಷ್ಯ ಅನ್ರೈಟಿಯಸ್ ಅಂತೂ ಇಡೀ ಜಗತ್ತಿನಲ್ಲಿ ಎಲ್ಲವೂ ಅಸತ್ಯ ಉಂಟಾಗಿದೆ. ಈಗ ಸತ್ಯ ಜಗತ್ತು ಮತ್ತು ಅಸತ್ಯ ಜಗತ್ತಿನಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ಕಲಿಯುಗದ ಒಂದು ಪರಿಸ್ಥಿತಿಯನ್ನ ನೋಡಿ ಏನಾಗಿದೆ. ಬಾಬಾ ಹೇಳುತ್ತಾರೆ, ನಾನು ಸ್ವರ್ಗ ಸ್ಥಾಪನೆಯನ್ನ ಮಾಡ್ತಾ ಇದ್ದೇನೆ ಅಂದಾಗ ಮಾಯೆಯೂ ಕೂಡ ತನ್ನ ಸ್ವರ್ಗವನ್ನ ತೋರ್ಸತ್ತೆ, ಟೆಂಪ್ಟೇಷನ್ ಮಾಡತ್ತೆ. ಆರ್ಟಿಫಿಷಿಯಲ್ ಧನ ಸಂಪತ್ತು ಎಷ್ಟೊಂದಿದೆ. ತಿಳಿದುಕೊಳ್ಳೋದ್ರೊಳಗೆ ತಿಳ್ಕೊಳ್ತಾರೆ ನಾವು ಇಲ್ಲಿಯೇ ಸ್ವರ್ಗದಲ್ಲಿ ಕುಳಿತಿದ್ದೇವೆ. ಸ್ವರ್ಗದಲ್ಲಿ ಇಷ್ಟೊಂದು ಸಂಖ್ಯೆ ಇರೋದಿಲ್ಲ, ಇಷ್ಟು 100 ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ಗಳು ಅಲ್ಲಿ ಮಾಡೋದಿಲ್ಲ. ಹೇಗೆ ಒಂದು ಬಿಲ್ಡಿಂಗ್ ಅನ್ನ ಸಜಾತೆ ಹೇ, ಅಲ್ಲಿಯೂ ಕೂಡ ಡಬಲ್ ಸ್ಟೋರೇಡ್ ಬಿಲ್ಡಿಂಗ್ಗಳು ಸತ್ಯುಗದಲ್ಲಿ ಇರೋದೇ ಇಲ್ಲ. ಮನುಷ್ಯರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತಾರೆ. ಇಷ್ಟೊಂದು ಜಮೀನ್ ಆ ಭೂಮಿ ನಿಮಗೆ ಸಿಕ್ಕಿರತ್ತೆ. ಈ ಒಂದು ಜಮೀನಲ್ಲಿ ಅಂತಿಮದಲ್ಲಿ ಎಷ್ಟೊಂದು ಜಗಳ ಕಲಹಗಳು ನಡೆಯುತ್ತೆ. ಅಲ್ಲಿ ಎಲ್ಲವೂ ಜಮೀನ್ ತುಮಾರಿ ನಿಮ್ಮದೇ ಆಗಿರತ್ತೆ. ಎಷ್ಟು ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಲೌಕಿಕ ತಂದೆ, ಇವರು ಪಾರಲೌಕಿಕ ತಂದೆ ಆಗಿದ್ದಾರೆ. ಪಾರಲೌಕಿಕ ತಂದೆ ಮಕ್ಕಳಿಗೆ ಏನೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ. ಅರ್ಧ ಕಲ್ಪ ನೀವು ಭಕ್ತಿ ಮಾಡ್ತಾ ಬಂದಿದ್ದೀರಿ. ತಂದೆ ಸ್ವಚ್ಛವಾಗಿ ಸ್ಪಷ್ಟ ತಿಳಿಸ್ತಾ ಇದ್ದಾರೆ. ಇದರಿಂದ ಮುಕ್ತಿ ಯಾರಿಗೂ ಸಿಗೋದಿಲ್ಲ. ನನ್ನನ್ನ ಯಾರೂ ಭೇಟಿ ಮಾಡಕ್ಕೆ ಆಗೋದಿಲ್ಲ. ನೀವು ಮುಕ್ತಿಧಾಮದಲ್ಲಿ ನನ್ನನ್ನ ಮಿಲನ ಮಾಡ್ತೀರಿ. ನಾನು ಮುಕ್ತಿಧಾಮದಲ್ಲಿ ಇರ್ತೇನೆ. ನೀವು ಮುಕ್ತಿಧಾಮದಲ್ಲಿ ಇರುವಂತವರಾಗಿದ್ದೀರಿ. ನಂತರ ಅಲ್ಲಿಂದ ನೀವು ಸ್ವರ್ಗದಲ್ಲಿ ಹೋಗ್ತೀರಿ. ಅಲ್ಲಿ ಸ್ವರ್ಗದಲ್ಲಿ ಅಂತೂ ಯಾರೂ ಇರೋದೇ ಇಲ್ಲ. ಇದು ಡ್ರಾಮಾ ಆಗಿದೆ. ನಂತರ ಹೂಬಹು ಇದೇ ರೀತಿಯಾಗಿ ಪುನರಾವರ್ತನೆಯಾಗತ್ತೆ. ನಂತರ ಈ ಜ್ಞಾನ ಎಲ್ಲವೂ ಮರೆತು ಹೋಗತ್ತೆ, ಪ್ರಾಯಲೋಪ ಆಗಿ ಬಿಡತ್ತೆ. ಯಾವಾಗ ಸಂಗಮ ಯುಗವೇ ಇಲ್ಲ, ಬಂದೇ ಇಲ್ಲ ಅಂದಾಗ ಗೀತೆಯ ಜ್ಞಾನವನ್ನ ಹೇಗೆ ತಿಳಿಸೋದು? ಬಾಕಿ ಯಾವುದೆಲ್ಲ ಶಾಸ್ತ್ರ ಆದಿ ಮುಂತಾದವುಗಳಿದೆ ಅದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿದೆ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನೀವು ಜ್ಞಾನವನ್ನ ಕೇಳ್ತಾ ಇದ್ದೀರಿ. ನಾನು ಬೀಜರೂಪ ಜ್ಞಾನ ಸಾಗರನಾಗಿದ್ದೇನೆ. ನಿಮಗೆ ಏನೂ ಕೂಡ ನೀವು ಮಾಡಬೇಕಾಗಿಲ್ಲ, ಕಾಲಿಗೂ ಬೀಳಬೇಕಾಗಿಲ್ಲ. ಕಾಲಿಗೆ ಯಾರಿಗೆ ಬೀಳ್ತೀರಿ? ಶಿವಬಾಬನಿಗಂತೂ ಕಾಲೇ ಇಲ್ಲ. ಇವರಂತೂ ಬ್ರಹ್ಮಾರವರ ಕಾಲು ಅವ್ರದಾಗಿದೆ. ನಾನಂತೂ ನಿಮ್ಮ ಗುಲಾಮನಾಗಿದ್ದೇನೆ. ಆ ಶಿವಬಾಬಾ ಹೇಳುತ್ತಾರೆ, ನಾನು ನಿರಾಕಾರಿ, ನಿರಹಂಕಾರಿ. ಯಾವಾಗ ಈ ಒಂದು ಆಕ್ಟಿನಲ್ಲಿ ಬರ್ತೇನೆ ಆಗ ನನ್ನನ್ನ ನಿರಹಂಕಾರಿಗಳು ಅಂತ ಹೇಳಲಾಗತ್ತೆ. ತಂದೆ ನಿಮಗೆ ಅತಾಹ ಜ್ಞಾನವನ್ನ ಕೊಡ್ತಾರೆ. ಇದಾಗಿದೆ ಅವಿನಾಶಿ ಜ್ಞಾನ ರತ್ನಗಳ ದಾನ. ನಂತರ ಯಾರು ಎಷ್ಟು ಪಡ್ಕೊಳ್ತಾರೋ ಅವರು ಅಷ್ಟು ಸಿಗತ್ತೆ. ಅವಿನಾಶಿ ಜ್ಞಾನ ರತ್ನವನ್ನ ಪಡ್ಕೊಂಡು ಬೇರೆಯವರಿಗೂ ದಾನವನ್ನ ಮಾಡ್ತಾ ಹೋಗ್ಬೇಕು. ಈ ರತ್ನಗಳಿಗಾಗಿನೇ ಹೇಳಲಾಗುತ್ತದೆ, ಒಂದೊಂದು ರತ್ನಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವುದು. ಹೆಜ್ಜೆ ಹೆಜ್ಜೆಯಲ್ಲಿ ಪ್ರಶ್ನೆಯನ್ನ ಕೊಡುವಂತ ತಂದೆ ಒಬ್ಬರೇ ಆಗಿದ್ದಾರೆ. ಸರ್ವಿಸ್ನಲ್ಲಿ ಬಹಳ ಗಮನ ಇರಬೇಕಾಗತ್ತೆ. ನಿಮ್ಮದು ಹೆಜ್ಜೆ ಆಗಿದೆ, ನೆನಪಿನ ಯಾತ್ರೆ. ಅದರಿಂದ ನಿಮಗೆ ನೀವು ಅಮರರು ಆಗಿಬಿಡುವಿರಿ. ಅಲ್ಲಿ ಸಾಯುವಂತ ಮುಂತಾದುವ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಒಂದು ಶರೀರವನ್ನ ಬಿಡುತ್ತಾರೆ, ಮತ್ತೊಂದನ್ನ ಪಡ್ಕೊಳ್ತಾರೆ. ಮೋಹಜೀತ ರಾಜನ ಕಥೆಯನ್ನ ಕೇಳಿದೀರಾ ಅಲ್ವೇ? ಇಲ್ಲಿಯಂತೂ ತಂದೆ ಕುಳಿತು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ತಂದೆ ನಿಮಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈಗಿನ ಮಾತೆ ಇದಾಗಿದೆ. ಬಾಬಾ ತಿಳಿಸ್ತಾ ಇದ್ದಾರೆ, ರಕ್ಷಾ ಬಂಧನದ ಪಾವನ ಪರ್ವನ ಆಚರಣೆ ಮಾಡ್ತಾ ಇದ್ದೀರಾ. ಇದು ಯಾವಾಗಿನ ಒಂದು ಗುರುತಾಗಿದೆ. ಯಾವಾಗ ಭಗವಂತನಿಗಾಗಿ ಹೇಳ್ತಾರೆ ಎಲ್ಲರನ್ನ ಪವಿತ್ರ ಮಾಡಿ ಅಂತ ಹೇಳಿ, ಈ ಮನುಷ್ಯರಂತೂ ಏನೂ ಗೊತ್ತೇ ಇಲ್ಲ. ಹೊಸ ಜಗತ್ತು ಯಾವಾಗ, ಹಳೆ ಜಗತ್ತು ಯಾವಾಗ ಇತ್ತು ಅನ್ನೋದು ತಿಳ್ಕೊಂಡೇ ಇಲ್ಲ. ಇದ್ಯಾರಿಗೂ ಕೂಡ ಗೊತ್ತೇ ಇಲ್ಲ. ಇಷ್ಟೊಂದು ಹೇಳ್ತಾರೆ ಈಗ ಕಲಿಯುಗ ಆಗಿದೆ ಅಂತ ಹೇಳಿ. ಸತ್ಯುಗ ಇತ್ತು, ಈಗ ಇಲ್ಲ. ಪುನರ್ಜನ್ಮವನ್ನು ಕೂಡ ಒಪ್ಕೊಳ್ತಾರೆ. 84 ಲಕ್ಷ ಅಂತ ಹೇಳ್ತಾರೆ. ಅಂದಾಗ ಅವಶ್ಯ ಪುನರ್ಜನ್ಮ ಇರ್ಲೇಬೇಕಾಗತ್ತೆ. ನಿರಾಕಾರ ತಂದೆಯನ್ನ ಎಲ್ಲರೂ ಕೂಡ ನೆನಪು ಮಾಡ್ತಾರೆ. ಅವರಾಗಿದ್ದಾರೆ ಎಲ್ಲ ಆತ್ಮಗಳ ತಂದೆ. ಅವರೇ ಬಂದು ತಿಳಿಸ್ಕೊಡ್ತಾರೆ. ದೇಹದಾರಿ ತಂದೆಯಂತೂ ಬಹಳಷ್ಟು ಜನ ಇದ್ದಾರೆ. ದೇಹದಾರಿ ತಂದೆಯಂತೂ ಅವರವರಿಗೆ ಅವರವರದ್ದೇ ತಂದೆ ಇದ್ದಾರೆ. ಪ್ರಾಣಿಗಳಿಗೂ ಕೂಡ ತನ್ನ ಮಕ್ಕಳಿಗೆ ತಂದೆ ಇದ್ದೇ. ಅವರಿಗಾಗಿ ಈ ರೀತಿಯಾಗಿ ಹೇಳೋದಿಲ್ಲ ಪ್ರಾಣಿಗಳ ತಂದೆ. ಬಾಬಾ ತಿಳಿಸ್ಕೊಡ್ತಾರೆ, ಸತ್ಯುಗದಲ್ಲಿ ಯಾರೂ ಇಂತಹ ಕೊಳಕು ಮಾತುಗಳು ಕೊಳಕಾಗುವಂಥದ್ದು ಇರೋದೇ ಇಲ್ಲ. ಹೇಗೆ ಮನುಷ್ಯರದ್ದು ಹಾಗೇನೆ ಫರ್ನಿಚರ್ ಇರತ್ತೆ. ಅಲ್ಲಿ ಪಕ್ಷಿಗಳು ಮುಂತಾದವು ಕೂಡ ಬಹಳ ಫಸ್ಟ್ ಕ್ಲಾಸ್ ಖೂಬ್ಸೂರತ್ ಆಗಿರತ್ತೆ.
ಬಹಳ ಸುಂದರವಾಗಿರುತ್ತೆ. ಎಲ್ಲ ಒಳ್ಳೊಳ್ಳೆಯ ಮಾತುಗಳನ್ನ ಬಾಬಾ ತಿಳಿಸ್ತಾ ಇದ್ದಾರೆ. ಅಲ್ಲಿನ ಫಲವೂ ಕೂಡ ಬಹಳ ಸ್ವೀಟ್ ಆಗಿ ಇರುತ್ತೆ. ಅಲ್ಲಿ ಎಲ್ಲರೂ ಕೂಡ ಹೋಗ್ತೀರಾ ಅಲ್ವೇ? ಸ್ವೀಟ್ನಿಂದ ಹೊರಬಂದು ಈಗ ಕಹಿ ಆಗ್ಬಿಟ್ಟಿದ್ದೀರಾ, ಥರ್ಡ್ ಕ್ಲಾಸ್ ಆಗ್ಬಿಟ್ಟಿದ್ದೀರಾ. ವಸ್ತುಗಳು ಕೂಡ ಥರ್ಡ್ ಕ್ಲಾಸ್ ಆಗ್ಬಿಟ್ಟಿದೆ, ಕ್ವಾಲಿಟಿ ಕಡಿಮೆ ಆಗಿದೆ. ಇನ್ನ ಸತ್ಯುಗದಲ್ಲಂತೂ ಪ್ರತಿಯೊಂದು ವಸ್ತು ಸಾಮಗ್ರಿ ಎಲ್ಲವೂ ಕೂಡ ಫಸ್ಟ್ ಕ್ಲಾಸ್ ಆಗಿರೋದೇ ಸಿಗತ್ತೆ. ಕಲಿಯುಗದಲ್ಲಿರೋದೇ ಥರ್ಡ್ ಕ್ಲಾಸ್. ಎಲ್ಲ ವಸ್ತುಗಳು ಸತೋ ರಜೋ ತಮೋನಿಂದ ಪಾಸ್ ಆಗಲೇಬೇಕಿದೆ. ಇಲ್ಲಿ ಅಂತೂ ಯಾವುದೇ ಮಜಾ ಅಂತೂ ಇಲ್ಲ. ಆತ್ಮ ತಮೋ ಪ್ರಧಾನ, ಶರೀರವು ತಮೋ ಪ್ರಧಾನ ಆಗಿದೆ. ಈಗ ನೀವು ಮಕ್ಕಳಿಗೆ ಜ್ಞಾನ ಇದೆ. ಎಲ್ಲಿ ಅವರು ಎಲ್ಲಿ ಇವರು, ರಾತ್ರಿ ಹಗಲಷ್ಟು ವ್ಯತ್ಯಾಸವಾಗಿದೆ. ತಂದೆ ಆತ್ಮಗಳಿಗೆ ಎಷ್ಟು ಉತ್ತಮವರನಾಗಿ ಮಾಡ್ತಾ ಇದ್ದಾರೆ, ಎಷ್ಟು ನೆನಪು ಮಾಡ್ತಾರೆ. ಹೆಲ್ತ್, ವೆಲ್ತ್ ಎಲ್ಲವೂ ಸಿಗ್ತಾ ಇದೆ. ಇನ್ನೇನ್ ತಾನೇ ಬೇಕಿದೆ ಅಂತ ಕೇಳ್ತಾರೆ ಬಾಬಾ. ಎರಡೂ ವಸ್ತುಗಳನ್ನ ಒಂದೇ ಜಗದಲ್ಲಿ ಇಡಲು ಬರೋದಿಲ್ಲ. ಹ್ಯಾಪಿನೆಸ್ ದೋ ಚೀಜೋं से एक नहीं होगी तो ಹ್ಯಾಪಿನೆಸ್ नहीं ಹೋಗಿ. ಒಂದಿಲ್ಲ ಅಂದ್ರೂ ಕೂಡ ಸಂತೋಷ ಇಲ್ಲ. ತಿಳ್ಕೊಳ್ಳಾಗತ್ತೆ. ಹೆಲ್ತ್ ವೆಲ್ತ್ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಹಾಡ್ಲಾಗತ್ತೆ, ಪೈಸಾ ಹೈತೋ ಲಾಡ್ ಖಾನ್ ಗೂಮ್ ಕರ್ ಆವು. ಹಣ ಇದ್ರೆ ಚಂದ ಮೋಜು ಮಸ್ತಿ ಮಾಡಿ. ನೀವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಭಾರತ ಬಂಗಾರದ ಪಕ್ಷಿಯಾಗಿತ್ತು, ಈಗ ಬಂಗಾರ ಎಲ್ಲಿದೆ? ಸೋನಾ, ಚಾಂದಿ, ತಾಂಬಾ ಆಗ್ಬಿಟ್ಟಿದೆ. ಈಗ ಎಲ್ಲ ಪೇಪರ್ ಆಗಿದೆ. ಪೇಪರ್ ನೀರಿನಲ್ಲಿ ಎಲ್ಲ ಒದ್ದೆ ಆಗತ್ತೆ. ಹಣ ಎಲ್ಲಿಂದ ಸಿಗತ್ತೆ? ಇನ್ನ ಬಂಗಾರ ಅಂತೂ ಬಹಳ ಭಾರಿ ಇದೆ. ಅದು ವಹಾಬಿ ಪಡ್ ರಹತಾ ಹೇ. ಹಿಂದಿನ ಕಾಲದಲ್ಲಿ ಸೋನೆ ಕಿ ಜಲ ನಾ ಸಕೆ, ಬಂಗಾರದ ಬೆಂಕಿಯಿಂದ ಬಂಗಾರವನ್ನ ಸುಡಲು ಆಗೋದಿಲ್ಲ. ಇದು ದುಃಖದ ಮಾತಾಗಿದೆ. ಅಲ್ಲಿ ಈ ಎಲ್ಲಾ ಮಾತುಗಳು ಅಂತೂ ಇರೋದೇ ಇಲ್ಲ. ಇಲ್ಲಿ ಈ ಸಮಯದಲ್ಲಿ ಅಪಾರ ದುಃಖ ಇದೆ. ತಂದೆ ಬರೋದೇ ಯಾವಾಗ ಅಪಾರ ದುಃಖ ಇದೆ. ನಂತರ ಅದು ಅಪಾರ ಸುಖದಲ್ಲಿ ಇರುವಿರಿ. ಬಾಬಾ ಅಂತೂ ಕಲ್ಪ ಬಂದು ಓದಿಸ್ತಾ ಇದ್ದಾರೆ. ಇಲ್ಲಿ ಹೊಸ ಹೊಸ ಮಾತುಗಳನ್ನ ತಿಳಿಸ್ಕೊಡ್ತಾರೆ. ಅಂತಿಮದಲ್ಲಿ ಖುಷಿಯಲ್ಲಿ ಇರಬೇಕಾಗಿದೆ. ಖುಷಿನೇ ಇರಬೇಕು. ಇದು ಅಂತಿಮದ ಮಾತಾಗಿದೆ. ಅತೇಂದ್ರಿಯ ಸುಖ ಗೋಪಿಕೆಯರಿಂದ ಕೇಳ್ರಿ. ಅಂತಿಮದಲ್ಲಿ ನೀವು ಬಹಳ ಬಹಳ ಒಳ್ಳೆಯ ರೀತಿ ತಿಳ್ಕೊಳ್ತಾ ಹೋಗ್ತೀರಿ. ಬಾಬಾ ತಿಳಿಸ್ತಾ ಇದ್ದಾರೆ, ಸತ್ಯವಾದ ಶಾಂತಿ ಯಾವುದಕ್ಕೆ ಹೇಳಲಾಗುತ್ತದೆ? ಇದು ತಂದೆನೇ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ. ನೀವು ತಂದೆಯಿಂದ ಶಾಂತಿಯ ವರ್ಷವನ್ನ ತೆಗೆದುಕೊಳ್ತೀರಿ. ಅದಕ್ಕೆ ಎಲ್ಲರೂ ನೆನಪು ಮಾಡ್ತಾರೆ, ತಂದೆ ಶಾಂತಿಯ ಸಾಗರ ಆಗಿದ್ದಾರೆ. ಈಗ ಸಾಧು ಸಂತರು ಎಲ್ಲರೂ ಎಷ್ಟೊಂದು ಜನ ತಯಾರಾಗಿದ್ದಾರೆ. ಅವರದೆಲ್ಲ ಮಹಿಮೆ ನಡೆಯತ್ತೆ. ಪವಿತ್ರರಾಗಿರ್ತಾರೆ. ಆಗ ಅವರ ಒಂದು ಮಹಿಮೆ ಅಂತೂ ಅವಶ್ಯವಾಗಿ ಮಾಡಬೇಕಾಗತ್ತೆ. ಈಗ ಹೊಸಬ್ರು ಇದ್ದಾರೆ, ಹಳಬ್ರು ಇಷ್ಟೊಂದು ಮಹಿಮೆ ಆಗೋದಿಲ್ಲ. ಅವರಂತೂ ಸುಖದ ಆಸ್ತಿಯನ್ನ ತಮೋ ಪ್ರಧಾನದಲ್ಲಿ ಹೋಗ್ಬಿಟ್ಟಿದ್ದಾರೆ. ಎಷ್ಟೊಂದು ಡೇರ್ ಗುರುಗಳು ಬೇರೆ ಪ್ರಕಾರದಲ್ಲಿ ಇದ್ದಾರೆ. ಈ ಬೇಹದ್ದಿನ ಒಂದು ವೃಕ್ಷವನ್ನ ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. ತಂದೆ ತಿಳಿಸ್ಕೊಡ್ತಾ ಇದ್ದಾರೆ ಭಕ್ತಿಯನ್ನ. ಈಗ ಭಕ್ತಿಯ ಸಾಮಗ್ರಿ ಎಷ್ಟೊಂದಿದೆ, ಎಷ್ಟು ವೃಕ್ಷ ವಿಸ್ತಾರವಾಗಿದೆ. ಜ್ಞಾನ ಎಂಬುದೇ ಬೀಜವನ್ನ ಬಿತ್ತನೆ ಮಾಡಿದೆ. ಶಕ್ತಿಯನ್ನ ಭಕ್ತಿಯಂತೂ ಅರ್ಧ ಕಲ್ಪ ಮಾಡಿದ್ದಾರೆ. ಜ್ಞಾನವಂತೂ ಕೇವಲ ಈಗ ಇದು ಒಂದು ಅಂತಿಮ ಜನ್ಮಕ್ಕಾಗಿ. ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡು ನೀವು ಅರ್ಧ ಕಲ್ಪಕ್ಕಾಗಿ ಮಾಲೀಕರು ಆಗಿಬಿಡುವಿರಿ. ಭಕ್ತಿಯ ಹೋಲಿಕೆಯಲ್ಲಂತೂ ಆಗತ್ತೆ, ಹಗಲು ರಾತ್ರಿಯಾಗತ್ತೆ. ಈಗ ನೀವು ಸದಾ ಕಾಲಕ್ಕಾಗಿ ಹರ್ಷಿತರಾಗಿದ್ದೀರಿ. ಇದಕ್ಕೇನೆ ಹೇಳಲಾಗುತ್ತದೆ ಈಶ್ವರನ ಅವಿನಾಶಿ ಲಾಟರಿ. ಇದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿದೆ. ಈಶ್ವರಿಯ ಲಾಟ್ರಿ ಮತ್ತು ಅಸುರಿ ಲಾಟ್ರಿಯಲ್ಲಿ ನೋಡಿ ಎಷ್ಟೊಂದು ವ್ಯತ್ಯಾಸವಿದೆ. ಅಚ್ಚಾ मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ, ನಿಮ್ಮ ನೆನಪು ಪ್ರತಿ ಹೆಜ್ಜೆಯಲ್ಲಿ ಪದುಮದಷ್ಟು ಇದೆ. ಇದರಿಂದಲೇ ನೀವು ಅಮರ ಪದವಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ನಿಮ್ಮ ನೆನಪಿನ ಪ್ರತಿ ಹೆಜ್ಜೆಯಲ್ಲಿ ಪದುಮದಷ್ಟು ಸಂಪಾದನೆ ಇದೆ.
ಇದರಿಂದಲೇ ನೀವು ಅಮರರಾಗಿ ಪದವಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಅವಿನಾಶಿ ಜ್ಞಾನ ರತ್ನಗಳು ಏನು ತಂದೆಯಿಂದ ಸಿಕ್ಕಿದೆ ಅದನ್ನ ದಾನ ಮಾಡಬೇಕು. ಆತ್ಮ ಅಭಿಮಾನಿಯಾಗಿ ಅಪಾರ ಖುಷಿಯ ಅನುಭವ ಮಾಡಬೇಕು. ಶರೀರದೊಂದಿಗೆ ಮೋಹವನ್ನ ತೆಗೆದು ಸದಾ ಹರ್ಷಿತವಾಗಿರಬೇಕು. ಮೋಹಜೀತರು ಆಗಬೇಕು. ಬಾಬಾ ವರದಾನ ಕೊಡ್ತಾರೆ, ಪ್ರತಿ ಕ್ಷಣವನ್ನ ಅಂತಿಮ ಕ್ಷಣ ಎಂದು ತಿಳಿದು ಸದಾ ಆತ್ಮಿಕ ಖುಷಿಯಲ್ಲಿ ಇರುವಂತಹ ವಿಶೇಷ ಆತ್ಮ ಭವ. ಸಂಗಮಯುಗ ಆತ್ಮಿಕ ಖುಷಿಯಲ್ಲಿ ಇರುವಂತಹ ಯುಗ ಆಗಿದೆ. ಆದ್ರಿಂದ ಪ್ರತಿ ಕ್ಷಣ ಆತ್ಮಿಕ ಮೌಜಿನ ಅನುಭವ ಮಾಡ್ತಾ ಇರಿ ಎಂದು ಯಾರದ್ದೇ ಪರಿಸ್ಥಿತಿ ಅಥವಾ ಪರೀಕ್ಷೆಯಲ್ಲಿ ಗೊಂದಲದಲ್ಲಿ ಬರಬಾರದು. ಏಕೆಂದ್ರೆ ಈ ಸಮಯ ನಡೀತಾ ಇರೋದೇ ಅಕಾಲ ಮೃತ್ಯುವಿನ ಸಮಯ. ಸ್ವಲ್ಪ ಸಮಯ ಒಂದ್ ವೇಳೆ ಖುಷಿಗೆ ಬದಲಾಗಿ ಕನ್ಫ್ಯೂಷನ್ ಅಲ್ಲಿ ಬಂದ್ರೆ ಅದೇ ಸಮಯ ಅಂತಿಮ ಕ್ಷಣ ಬಂದ್ಬಿಟ್ರೆ ಅಂತಮತಿ ಸೋಗತಿಯಾಗಿ ಬಿಡತ್ತೆ. ಆದ್ದರಿಂದ ಈ ಒಂದು ಎವರೆಡಿ ಪಾಠವನ್ನ ಪಕ್ಕಾ ಮಾಡ್ಕೊಂಡಿರಿ. ಒಂದು ಸೆಕೆಂಡ್ ಮೋಸ ಆಗುವಂತದ್ದಾಗ್ಬಿಡತ್ತೆ. ಆದ್ದರಿಂದ ಸ್ವಯಂ ವಿಶೇಷ ಆತ್ಮ ಎಂದು ತಿಳಿದು ಪ್ರತಿ ಸಂಕಲ್ಪ ಮಾತು ಕರ್ಮವನ್ನ ಮಾಡಿ ಮತ್ತು ಸದಾ ಆತ್ಮಿಕ ಖುಷಿಯಲ್ಲಿ ಇರಿ. ಸ್ಲೋಗನ್: ಅಚಲ ಆಗಬೇಕೆಂದರೆ ವ್ಯರ್ಥ ಮತ್ತು ಅಶುಭವನ್ನ ಸಮಾಪ್ತಿ ಮಾಡಿಬಿಡಿ. ಅಚಲರಾಗಬೇಕು ಅಂದರೆ ವ್ಯರ್ಥ ಮತ್ತು ಅಶುಭವನ್ನ ಸಮಾಪ್ತಿ ಮಾಡಿರಿ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.